ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿಎಂ ಕುರ್ಚಿ ಫೈಟ್ ವಿಚಾರವಾಗಿ ಹಲವು ಮಂತ್ರಿಗಳು ಹಲವು ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಈಗ ಇವುದೆಲ್ಲದಕ್ಕೂ ಬ್ರೇಕ್ ಹಾಕುವಂತಹ ಕೆಲಸ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಹೇಳಿರೋದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸದ್ಯಕ್ಕೆ ನಾನೇ ಸಿಎಂ, ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸಿಎಂ ರೇಸಲ್ಲಿ ಇರೋರು ಮತ್ತು ನಾನು ಸಿಎಂ ಅಂತ ಹೇಳೋರಿಗೆ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ನಾನೇ ಸಿಎಂ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಖಡಕ್ ಸ್ಪಷ್ಟನೆ ಇದು. ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಶಾಸಕರು ಇವರೆಲ್ಲರೂ ಕೂಡ ಏನೇನು ಹೇಳಿದ್ರು ಅಂತ ತಾವು ಕೇಳಿಸ್ಕೊಂಡಿದ್ದೀರಿ. ಈಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಎಲ್ಲ ವಿಚಾರಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಹಾಗಿದ್ರೆ ಮುಖ್ಯಮಂತ್ರಿಗಳು ಹೇಳಿದ್ದೇನು ಬನ್ನಿ ನೋಡೋಣ. ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಯಾವ ಡೌಟು ಇಲ್ಲ, ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಯಾವ ಡೌಟು ಇಲ್ಲ, ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಯಾರು ಹೇಳಿಕೆ ಕೊಟ್ಟಿಲ್ಲ. ಈಗ ನೋಡಿ, ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಅವ್ರೇನು ಎಲ್ಲರೂ ಏನು ಹೇಳ್ತಾರೆ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಬಸವರಾಜ್, ಸಿದ್ದರಾಮಯ್ಯ ಅವರು ಕೂಡ ಈ ಮೂಲಕ ತಮ್ಮ ಕುರ್ಚಿಯನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಂಡ್ರು ಅಂತ ಅನ್ಸುತ್ತೆ. ನಾನೇ ಸಿಎಂ ಅಂತ ಹೇಳೋದರ ಮೂಲಕ ಸಿಎಂ ರೇಸಲ್ಲಿ ಇದ್ದವರ ಬಾಯಿ ಮುಚ್ಚಿಸುವಂತಹ ಕೆಲಸ ಸ್ವತಃ ಸಿದ್ದರಾಮಯ್ಯ ಅವರಿಂದ ಆಗಿದೆ. ಅಲ್ಲಿಗೆ ಒಂದು ಹಂತದಲ್ಲಿ ಸಿಎಂ ಚೇರ್ ಅಲ್ಲಾಡಿದ್ದು ನಿಜ ಅಂತ ಒಪ್ಕೋಬಹುದಲ್ವಾ ನಾವು? ಖಂಡಿತ ಶ್ರೀಪಾದ್, ಒಂದು ಹಂತದಲ್ಲಿ ಸಿಎಂ ಚೇರ್ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇತ್ತು. ಆದರೆ ಒಂದಷ್ಟು ಕೇಸ್ ವಿಚಾರವಾಗಿ ರಿಲೀಫ್ ಆಗಿ ಸಿಗುವಂಥ ನಿರೀಕ್ಷೆಗಳು ಸಿದ್ದರಾಮಯ್ಯ ಅವರಿಗೆ ಇದ್ದಂತೆ ಕಾಣಿಸ್ತದೆ. ಮತ್ತು ಈ ಸಿಎಂ ಆಕಾಂಕ್ಷಿಗಳೇನು ವ್ಯಕ್ತಪಡಿಸ್ತಾ ಇದ್ರಲ್ಲ, ಮುಂದೆ ನಾನು ಕೂಡ ಆಕಾಂಕ್ಷಿ ಅನ್ನುವಂಥ ಒಂದು ಮಾತುಗಳನ್ನು ಬಹಿರಂಗವಾಗಿ ಹೇಳ್ತಾ ಇದ್ರು. ಅದಕ್ಕೆ ಪತ್ರ ಸಮರ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇತ್ತು. ಈ ಬಹಿರಂಗವಾಗಿ ಹೇಳಿಕೆಗಳಿಗೆ ಕಡಿವಾಣ ಹಾಕ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಒಂದು ಪತ್ರವನ್ನು ಬರಿತಾ ಇರೋದ್ರಿಂದ ಸಿಎಂಗೂ ಕೂಡ ಎಲ್ಲೋ ಒಂದು ಕಡೆ ಮುಜುಗರ ಆದಂತ ಕಾಣಿಸ್ತಾ ಇತ್ತು. ಅದಕ್ಕೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥದ್ದು. ಇಲ್ಲಿ ಕುರ್ಚಿ ಕಾಲಿದ್ರೆ ತಾನೇ ಸಿಎಂ ಆಕಾಂಕ್ಷಿಗಳು ಅಂತ ನಾನು ಸಿಎಂ ಆಗ್ತಾನೆ ಅಂತ ಹೇಳಕ್ ಆಗಿರ್ತಕ್ಕಂಥದ್ದು. ಅವರು ಕೂಡ ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅಂದ್ರೆ ಸಚಿವರು ಕೂಡ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ, ಒಂದು ವೇಳೆ ಆಗದೆ ಇದ್ರೆ ನಮಗೆ ಕೊಡ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ನಾನು ಸಿಎಂ ಆಗಿ ಮುಂದುವರಿತೇನೆ, ಮುಂದಿನ 3.5 ವರ್ಷ ಏನಿದೆಲ್ಲ ನಾನೇ ಸಿಎಂ ಆಗಿರ್ತೇನೆ ಅನ್ನುವಂಥ ಸ್ಪಷ್ಟನೆ ನೀಡುವ ಮೂಲಕ ಯಾರೆಲ್ಲ ಈ ಚರ್ಚೆಯನ್ನು ಮಾಡ್ತಾ ಇದ್ರು ಮತ್ತು ಯಾರೆಲ್ಲ ಸಿಎಂ ಸ್ಥಾನಕ್ಕೆ ಮೇಲೆ ಕಣ್ಣಿಟ್ಕೊಂಡು ಕೊಟ್ಟಿದ್ರಲ್ಲ ಅವ್ರಿಗೊಂದು ರೀತಿಯಲ್ಲಿ ತಿರುಗೇಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಮತ್ತು ನನ್ನನ್ನು ಇಳಿಸುವುದು ಅಷ್ಟು ಸುಲಭ ಇಲ್ಲ ಅನ್ನೋಂಥ ಒಂದು ಸಂದೇಶವನ್ನು ಕೂಡ ಇವತ್ತಿನ ಅವರ ಮಾತಿನ ವೈಖರಿಯ ಮೂಲಕ ಎಲ್ಲ ವಿರೋಧಿಗಳಿಗೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಖಾಲಿ ಆಗತ್ತಾ ಆಗಲ್ವಾ ಅಂತ ಬಗ್ಗೆ ಯಾವ ಡೌಟು ಇಲ್ಲ, ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಯಾವ ಡೌಟು ಇಲ್ಲ, ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಬಳ್ಳಾರಿ ಜೈಲಿಗೆ ಬಂದು ಇವತ್ತು ವಿಜಯಲಕ್ಷ್ಮಿ ಅವರು ದರ್ಶನ್ನ ಭೇಟಿ ಆಗ್ತಾರೆ ಅನ್ನುವಂತಹ ವಿಚಾರ ಇತ್ತು. ಪತ್ನಿಯ ಭೇಟಿಯ ನಿರೀಕ್ಷೆಯಲ್ಲಿ ದರ್ಶನ್ ಇದ್ರು, ಆದರೆ ಅವರಿಗೆ ನಿರಾಸೆ ಆಗ್ತಾ ಇದೆ. ದಿಢೀರಂತ ವಿಜಯಲಕ್ಷ್ಮಿ ಈ ಭೇಟಿಯನ್ನ ರದ್ದುಗೊಳಿಸಿದ್ದಾರೆ. ದರ್ಶನ್ ನೋಡೋದಕ್ಕೆ ಇವತ್ತು ಬರೋದಾಗಿ ಹೇಳಿದ್ರು, ಇದೀಗ ದಿಢೀರ್ ಭೇಟಿಯನ್ನ ರದ್ದು ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಕಾರಣ ನಾಳೆ ವಕೀಲರ ಜೊತೆ ಬರೋದಾಗಿ ವಿಜಯಲಕ್ಷ್ಮಿ ಅವರು ತಿಳಿಸಿದ್ದಾರೆ. ವಕೀಲರ ಜೊತೆ ಬಂದು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ, ಜಾಮೀನು ಅರ್ಜಿ ವಿಚಾರವಾಗಿ ಚರ್ಚೆ ಇತ್ಯಾದಿ ಇತ್ಯಾದಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ವಕೀಲರ ಜೊತೆನೇ ಹೋಗ್ತೀನಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಹೇಳಿದಾರಂತೆ. ಸೊ ನಾಳೆ ದರ್ಶನ್ ಕಸ್ಟಡಿ ಅಂತ್ಯವಾಗುವ ಹಿನ್ನೆಲೆ ಕೋರ್ಟ್ ಕಲಾಪ ಮುಗಿದ ಬಳಿಕ ಎಲ್ಲವನ್ನೂ ಚರ್ಚೆ ಮಾಡಿ ಹೋಗುವ ಬಗ್ಗೆ ವಿಜಯಲಕ್ಷ್ಮಿ ಅವರು ಚಿಂತನೆಯನ್ನು ನಡೆಸಿದ್ದಾರೆ. ಹೀಗಾಗಿ ಇವತ್ತು ಭೇಟಿ ರದ್ದು ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಇವತ್ತು ಭೇಟಿ ಆದರೂ ಮಾಮೂಲಿ ಕುಶಲೋಪರಿ, ಒಂದಿಷ್ಟು ತಿಂಡಿ, ಡ್ರೈ ಫ್ರೂಟ್ಸು, ಬಟ್ಟೆ ಇಷ್ಟೇ ಆಗುತ್ತೆ. ಕಾನೂನು ಹೋರಾಟದ ಬಗ್ಗೆ ಮತ್ತೆ ಚರ್ಚೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾಳೆ ಕಸ್ಟಡಿ ಅಂತ್ಯ ಆಗ್ಬಿಡ್ಲಿ, ಒಂದು ಕಡೆ ಮುಂದಿನ ವಿಚಾರದ ಬಗ್ಗೆ ಚರ್ಚೆ ಮಾಡಬಹುದು ಅಂತ ನಾಳೆಗೆ ಮುಂದೂಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿ. ರೇಣುಕಾರಾಧ್ಯ,
ವಿಜಯಲಕ್ಷ್ಮಿ ಸಂಜೆ 4 ಗಂಟೆಗೆ ಬರಬಹುದು ಅಂತ ನಿರೀಕ್ಷೆ ಇತ್ತು ಇವತ್ತು. ಈಗ ನಾಳೆ ಬರ್ತಿದ್ದಾರೆ ಅಂತ. ನಾಳೆ ಎಷ್ಟು ಗಂಟೆಗೆ ಭೇಟಿ ಆಗ್ತಾರಂತೆ, ಏನು ಉದ್ದೇಶ ಭೇಟಿದು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ದರ್ಶನ್ ಭೇಟಿಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನ ವಿಜಯಲಕ್ಷ್ಮಿ ಮಾಡ್ಕೊಂಡಿದ್ರು. ಇವತ್ತು ಸಂಜೆ 4 ಗಂಟೆಗೆ ವಿಜಯಲಕ್ಷ್ಮಿ ಅವರು ದರ್ಶನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಸಾಧ್ಯತೆ ಇತ್ತು ಮತ್ತು ಸಂಜೆ 4 ಗಂಟೆಗೆ ಅಂತ ಸಮಯವೂ ಕೂಡ ನಿಗದಿ ಆಗಿತ್ತಂತೆ. ಆದರೆ ದಿಢೀರಂತ ವಿಜಯಲಕ್ಷ್ಮಿ ಅವರು ಈ ಭೇಟಿಯ ಸಮಯವನ್ನ ರದ್ದುಗೊಳಿಸಿದ್ದಾರೆ. ಇವತ್ತಿನ ಬದಲಿಗೆ ನಾಳೆ. ಎಸ್, ರೇಣುಕಾರಾಧ್ಯ ಮತ್ತೆ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಸದ್ಯಕ್ಕೆ ಭೇಟಿಯ ಸಮಯ ಬದಲಾಗಿದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ವಿಚಾರವಾಗಿ? ಶ್ರೀಪಾದ್, ಸಿಕ್ಕಿರ್ತಕ್ಕಂಥ ಮೂಲಗಳ ಪ್ರಕಾರ ಅವರು ಇವತ್ತು ಸಂಜೆ 4 ಗಂಟೆಗೆ ದರ್ಶನ್ ಅವರನ್ನ ಭೇಟಿ ಆಗ್ಬೇಕಿತ್ತು, ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ತಾಯಿ ಮೀನಾ ಅವರು. ಆದ್ರೆ ಕಾರಣಾಂತರಗಳಿಂದ ಈ ದಿಢೀರಾಗಿ ಈಗ ಭೇಟಿಯನ್ನ ರದ್ದು ಮಾಡಿದ್ದಾರೆ. ಅವರ ಕಾರಣಗಳು ನಮ್ಗೆ ಈಗ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾಳೆ ದರ್ಶನ್ ಅವರಿಗೆ ಮತ್ತೆ ಕಸ್ಟಡಿ ಅಂತ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾಳೆ ಕೋರ್ಟ್ ಕಲಾಪ ಇರುತ್ತೆ. ದರ್ಶನ್ ಅವರು ನಾಳೆ ವಿಸಿ ಮೂಲಕ ಜಡ್ಜ್ ಮುಂದೆ ಹಾಜರಾಗ್ತಾರೆ. ಆ ಬಳಿಕ ಮತ್ತೆ ಅವರ ಒಂದಷ್ಟು ಕೇಸ್ಗಳ ಬಗ್ಗೆ ಮಾತನಾಡೋದಕ್ಕೆ ಕೂಡ ಸಮಯ ಸಿಗುತ್ತೆ. ಹೀಗಾಗಿ ನಾಳೆ ಭೇಟಿ ಮಾಡಬಹುದು ಅನ್ನುವ ಒಂದು ಯೋಚನೆಯಲ್ಲಿ ಅವರು ಇವತ್ತು ದಿಢೀರಾಗಿ ಬಳ್ಳಾರಿ ಜೈಲಿಗೆ ಏನು ಬರ್ಬೇಕಾಗಿತ್ತು ಆ ಒಂದು ಭೇಟಿಯನ್ನ ರದ್ದು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ದರ್ಶನ್ ಅವರು ಬೆಳಗಿನಿಂದನೂ ಕೂಡ ಒಂದು ಹೋಪ್ ಇಟ್ಕೊಂಡಿದ್ರು, ಇವತ್ತು ಬರ್ತಾರೆ ಅನ್ನುವ ಒಂದು ಹೋಪ್ ಅನ್ನ ಇಟ್ಕೊಂಡು ಕಾಯ್ತಾ ಇದ್ರು ಅನ್ನುವ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಅವರಿಗೆ ಈಗ ನಿರಾಸೆ ಆಗಿರ್ತಕ್ಕಂಥದ್ದು. ನಾಳೆ ಏನು ಕೋರ್ಟ್ ಮುಂದೆ ದರ್ಶನ್ ಅವರು ಮತ್ತೊಮ್ಮೆ ಹಾಜರಾಗ್ತಾರೆ. ಆ ಬಳಿಕ ಕೆಲವೊಂದಷ್ಟು ಕ್ಲಾರಿಟಿ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ವಕೀಲರನ್ನು ಕೂಡ ವಿಜಯಲಕ್ಷ್ಮಿ ಜೊತೆಗೆ ಕರ್ಕೊಂಡು ಬರ್ತಾರೆ ಅನ್ನುವ ಮಾಹಿತಿ ಈಗ ನಮ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ನಾಳಿನ ಮಟ್ಟಿಗೆ ದರ್ಶನ್ ಅವರ ಪತ್ನಿ ಬರೋದು, ಜೊತೆಗೆ ನಾಳೆ ವಕೀಲರು ಬರೋದು, ನಿಜಕ್ಕೂ ಈ ಒಂದು ದರ್ಶನ್ ಅವರ ಭೇಟಿ ನಾಳೆ ಮಹತ್ವ ಹೋಗುತ್ತೆ. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶಗಳು ಈಗಾಗಲೇ ದರ್ಶನ್ ಅವರಿಗೆ ಗೊತ್ತಾಗಿದೆ. ಈಗ ನಾವು ಮುಂದಿನ ಕ್ರಮಗಳನ್ನ ಏನ್ ತೆಗೆದುಕೊಂಡಿದ್ವಿ ಅನ್ನೋದನ್ನ ನಾಳೆ ಅವರು ರೌಡಿ ಗ್ಯಾಂಗ್ನ ಕ್ರೌರ್ಯ ಒಂದೊಂದೇ ಬಹಿರಂಗ ಆಗ್ತಾ ಇದೆ. ರೇಣುಕಸ್ವಾಮಿ ತಾನು ಜಂಗಮ ಮಾಂಸಾಹಾರವನ್ನ ಸೇವನೆ ಮಾಡೋದಿಲ್ಲ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ದರ್ಶನ್ ಆ ರೇಣುಕಸ್ವಾಮಿಗೆ ಧಮಕಿ ಹಾಕಿ ಹೊಡೆದು ಬಡ್ದು ಒತ್ತಾಯಪೂರ್ವಕವಾಗಿ ಬಲವಂತವಾಗಿ ಆತನಿಗೆ ಬಿರಿಯಾನಿಯನ್ನ ತಿನ್ನಿಸಿದ್ನಂತೆ. ಈಗ ಇದೇ ದರ್ಶನ್ಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಬಿರಿಯಾನಿಗಾಗಿ ಬೇಡ್ಕೊಳ್ಳುವಂತ ಪರಿಸ್ಥಿತಿ. ಬಿರಿಯಾನಿ ಕೊಡಿ ಅಂತ ಹೇಳಿ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾ ಬಿರಿಯಾನಿ ತಿನ್ನಲ್ಲ ಅಂದ್ರೂ ಬಿಡಲಿಲ್ಲ ದಾಸ. ಇಂದು ಬಿರಿಯಾನಿಗಾಗಿ ದರ್ಶನ್ ಕೋರ್ಟ್ನಲ್ಲಿ ಫೈಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದು ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಒಂದೊಂದಾಗಿಯೇ ಬಯಲಾಗಿದೆ. ರೇಣುಕಾಸ್ವಾಮಿ ಬೇಡ ಬೇಡ ಅಂದ್ರೂ ದರ್ಶನ್ ಗ್ಯಾಂಗ್ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿದ್ರು. ಇದೀಗ ದಮ್ ಬಿರಿಯಾನಿಗಾಗಿ ದರ್ಶನ್ ಕೋರ್ಟ್ನಲ್ಲಿ ಫೈಟ್ ನಡೆಸುತ್ತಿದ್ದಾರೆ. ಹೌದು, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದ ಡಿ ಗ್ಯಾಂಗ್ ಶೆಡ್ನಲ್ಲಿ ಕುಡಿ ಹಾಕಿದ್ರು. ಈ ವೇಳೆ ರೇಣುಕಾಸ್ವಾಮಿಗೆ ದರ್ಶನ್ ಹಾಗೂ ಸಹಚರರು ಹೊಡೆದು ಬಡ್ದು ಚಿತ್ರಹಿಂಸೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ನಾನು ನಾನ್ ವೆಜ್ ತಿನ್ನೋದಿಲ್ಲ, ಸಸ್ಯಾಹಾರಿ ಅಂದ್ರೂ ಬಿಡದೆ ನಟ ದರ್ಶನ್ ಬಿರಿಯಾನಿ ತಿನ್ನಿಸಿದ್ದಾರಂತೆ. ಈ ವೇಳೆ ಊಟದ ಮೇಲೆ ಉಗಿದಿದ್ದ ರೇಣುಕಾಸ್ವಾಮಿಗೆ ದರ್ಶನ್ ಮೊದಲು ಊಟಕ್ಕೆ ಬೆಲೆ ಕೊಡು ಅಂತ ಬೈದಿದ್ದಂತೆ. ನಾವು ಜಂಗಮರು, ನಾನ್ ವೆಜ್ ತಿನ್ನೋದಿಲ್ಲ, ನನ್ನನ್ನು ಬಿಟ್ಟು ಬಿಡಿ ಎಂದು ರೇಣುಕಾಸ್ವಾಮಿ ಕೇಳಿಕೊಂಡಿದ್ದನಂತೆ. ಆತ ಬೇಡ ಬೇಡ ಅಂತ ಗೋಗರಿಯುತ್ತಿದ್ರು. ನಟ ದರ್ಶನ್ ಬಿಡಲಿಲ್ಲವಂತೆ. ಚಿಕನ್ ಬಿರಿಯಾನಿ ತಿನ್ನೋದಕ್ಕೆ ಹೇಳ್ತಾನೆ ಇದ್ರಂತೆ. ಮಾಡಿದ ಪಾಪ ಯಾರಿಗೂ ಬಿಡೋಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಅವತ್ತು ರೇಣುಕಾಸ್ವಾಮಿಗೆ ಬಿರಿಯಾನಿ ತಿನ್ನಿಸಿ ಕ್ರೌರ್ಯ ಮೆರೆದಿದ್ರು. ಇವತ್ತು ಬಿರಿಯಾನಿ ಊಟಕ್ಕಾಗಿ ದರ್ಶನ್ ಕೋರ್ಟ್ ಮುಂದೆ ಅಂಗಲಾಚುತ್ತಿದ್ದಾರೆ. ಹೀಗಾಗಿ ಇಂದು ಕೋರ್ಟ್ನಲ್ಲಿ ದಾಸನ್ನ ಬಿರಿಯಾನಿ ಊಟದ ಭವಿಷ್ಯ ನಿರ್ಧಾರವಾಗಲಿದೆ.